ನಮಸ್ಕಾರ ಬಂಧುಗಳೇ, ಇದು ನಿಮ್ಮ ಜಸ್ಟ್ ಫುಡ್ ಟ್ರೈ. ನಾವಿವತ್ತು ಬಂದಿರುವಂಥ ಜಾಗ ಇದು ನಮ್ಮ KRS. ನಮ್ಮ KRS ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ, ಅದರಲ್ಲೂ ನಮ್ಮ ಮಂಡ್ಯ ಜಿಲ್ಲೆಯ ರೈತರಿಗಂತೂ KRS ಜೀವನಾಡಿ ಇದ್ದಂತೆ. ನಮ್ಮ KRSನಲ್ಲಿ ಟ್ರೆಂಡಿಂಗ್ ಫುಡ್ ಏನಪ್ಪ ಅಂದರೆ ಅದು ಫಿಶ್ ಫುಡ್. ಅದರಲ್ಲೂ ಫಿಶ್ ತವಾ ಫ್ರೈ ಅಂತೂ ಇಲ್ಲಿ ತುಂಬಾ ಫೇಮಸ್. ನಾವು ಬಂದಿರುವಂಥ ಹೋಟೆಲ್ ತುಂಬಾ ಹಳೆಯದಾದಂಥ ಹೋಟೆಲ್. ಈ ಹೋಟೆಲ್ ಹೆಸರು ಬಂದು ಆಸ್ಪರ್ ದ ಫಿಶ್ ಲ್ಯಾಂಡ್ ಅಂತ. ಈ ಹೋಟೆಲ್ ಸರಿಸುಮಾರು 25-30 ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಇರೋರು ಆಸ್ಪರ್ ಫ್ಯಾಮಿಲಿ. ಬನ್ನಿ ಹೋಟೆಲ್ ಒಳಗಡೆ ಹೋಗ್ಬಿಟ್ಟು ಫಿಶ್ ತವಾ ಫ್ರೈನ ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಹೋಟೆಲ್ನಲ್ಲಿ ಸೌದೆ ಒಲೆಯಲ್ಲಿ ಎಲ್ಲ ಅಡುಗೆಗಳನ್ನು ಮಾಡ್ತಾರೆ. ತವಾ ಫ್ರೈನು ಕೂಡ ಸೌದೆ ಒಲೆನಲ್ಲೇ ಎಲೆ ಮೇಲೆ ಬೇಯಿಸ್ತಾ ಇದ್ದಾರೆ. ತವಾ ಫ್ರೈಗೆ ರೆಡ್ ಮಸಾಲೆಗಳನ್ನು ಇವರೇ ಹೋಮ್ ಮೇಡ್ ಮಸಾಲೆಗಳನ್ನು ಬಳಸುತ್ತಾರಂತೆ. ಈ ರುಬ್ಬಕಲ್ಲ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ರುಬ್ತಾನೆ ಇರುತ್ತೆ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಈ ಹೋಟೆಲ್ ಅಷ್ಟು ಫೇಮಸ್. ಈ ಹೋಟೆಲ್ನಲ್ಲಿ ಸರಿಸುಮಾರು 35-40 kg ಫಿಶ್ ಸೇಲ್ ಆಗ್ತದಂತೆ. ಇವ್ರು ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಸಾಲೆಗಳನ್ನು ಮಾತ್ರ ಬಳಸ್ತಾರೆ, ಯಾವುದೇ ಕೆಮಿಕಲ್ ಬಳಸಲ್ವಂತೆ. ನೋಡಿ ಫ್ರೆಂಡ್, ಈ ಲೊಕೇಶನ್ ಬಂದು KRS ಸ್ಟೇಷನಿಂದ ಲೆಫ್ಟ್ ತೊಗೊಂಡ್ರೆ ಗವರ್ನಮೆಂಟ್ ಹಾಸ್ಪಿಟ್ಲು ಮುಂದ್ಗಡೆ ಈ ಹೋಟೆಲ್ ಲೊಕೇಟ್ ಆಗಿದೆ. ಯಾರಾದರೂ KRS ಕಡೆ ಬಂದರೆ ಈ ಹೋಟೆಲ್ಗೆ ವಿಸಿಟ್ ಕೊಡಿ. ಫ್ರೆಂಡ್ಸ್ಗಳು ಬಂದ್ರಂತೂ ಈ ಹೋಟೆಲ್ ಅಂತೂ ತುಂಬಾ ಮಾಡಿಸಿದಂಥ ಜಾಗ. ಫ್ಯಾಮಿಲಿ ಬಂದ್ರೂ ಹೊರಗಡೆ ನೀವು ನಿಮ್ಮ ಕಾರ್ಗಳಿಗೆ ಫಿಶ್ ತವಾ ಫ್ರೈನ ತಂದು ಕೊಡ್ತಾರೆ. ಇಲ್ಲಂತೂ ಯಾವಾಗಲೂ ಜನ ರಶ್ ಆಗಿರ್ತಾರೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮತ್ತೆ ಈ ಕಡೆ ಬಂದಾಗ ಈ ಹೋಟ್ಲಂತೂ ನೀವು ಮಿಸ್ ಮಾಡೋದೇ ಇಲ್ಲ ಅಂತ ಅನಿಸುತ್ತೆ ನನಗಂತೂ. ಬನ್ನಿ ಫ್ರೆಂಡ್ಸ್, ಹೋಟೆಲ್ ಓನರ್ನ ಮಾತಾಡ್ಸೋಣ, ಹೋಟೆಲ್ ಬಗ್ಗೆ ಕೇಳೋಣ. ಇಲ್ಲಿನ ಎಷ್ಟು ವರ್ಷ ಆಯ್ತಣ್ಣ ಹೋಟ್ಲು ಸ್ಟಾರ್ಟ್ ಮಾಡಿ? 25 ವರ್ಷ ಆಯಿತು ಹೋಟ್ಲು ಸ್ಟಾರ್ಟ್ ಮಾಡಿ. ಅಣ್ಣ ಆವಾಗ ನಮ್ಮ ಡ್ಯಾಡಿ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಇವಾಗ ನಾವು ಮಾಡ್ತಾಯಿದ್ವಿ. ನಿಮ್ಮ ಹೆಸರಣ್ಣ? ಮೊಹಮ್ಮದ್ ಅಫ್ಸರ್ ಅಂತ. ಫಿಶ್ಶು ಮತ್ತು ಊಟ ಎಲ್ಲ ಸಿಗುತ್ತಣ್ಣ ಇಲ್ಲಿ? ಫಿಶ್ ಫ್ರೈ ಇದೆ, ಚಿಕನ್ ಕಬಾಬು, ಪೆಪ್ಪರ್ ಫ್ರೈ, ಸಾಂಬಾರ್ ಫಿಶ್ಶು, ತಲೆ ಫ್ರೈ, ಪರೋಟಾ, ರೈಸ್, ಎಗ್ ರೈಸ್. ಅಣ್ಣ ಸ್ಪೆಷಲ್ ಅಂದರೆ ಫಿಶ್ ಫ್ರೈ ಅಣ್ಣ. ಫಿಶ್ಶು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚೆನ್ನಾಗಿರುತ್ತೆ. ಸುಮಾರು ಜನ ಹೇಳಿದ್ರಣ್ಣ ತುಂಬ ಚೆನ್ನಾಗಿರುತ್ತೆ ಹಳೆ ಹೋಟ್ಲು ಅಂತ. ಯಾಕಂದರೆ ಹೋಮ್ ಮೇಡ್ ಮಸಾಲೆನೇ, ಅದು ಬೇರೆ ಯೂಸ್ ಮಾಡಲ್ಲ. ಸೊ ಅದರಿಂದ ಫಿಶ್ ಸ್ವಲ್ಪ ಕ್ವಾಲಿಟಿ ಇದೆ. ಥ್ಯಾಂಕ್ಸ್ ಅಣ್ಣ. ಓಕೆ ಅಣ್ಣ.